ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನವತ್ತು ನಿಮ್ಮ ಹತ್ರ ಕೆಟ್ಟದಾಗಿ ಮಾತಾಡಿದೆ, ಆದರೂ ಅದನ್ನ ಮನಸ್ಸಲ್ಲಿ ಇಟ್ಕೊಡದೆ ನಮ್ಮ ಮನೆಗೆ ಬಂದಿದ್ದೀರಲ್ಲ, ತುಂಬ ಸಂತೋಷ ಆಯಿತು. ನಿಜ ಹೇಳಬೇಕು ಅಂದರೆ ತುಂಬ ಕಟುವಾಗಿ ನಡ್ಕೊಂಡ್ಬಿಟ್ಟೆ. ಹಾಗೆ ಮಾಡಬಾರ್ದಾಗಿತ್ತು ಜಾನಕಿ ಅವರೇ. ಆದರೆ ಏನು ಮಾಡಲಿ, ಸೊಸೆ ಮಗನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಲಲ್ಲ ಅನ್ನೋ ಕೋಪದಲ್ಲಿ ನಿಮ್ಮ ಹತ್ರ ಕೆಟ್ಟದಾಗಿ ನಡ್ಕೊಂಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ. ಕೋಪದಲ್ಲಿ ಆಡಿದ ಮಾತನ್ನ ಇಟ್ಕೊಂಡಿರಕ್ಕಾಗತ್ತಾ ಸೀತಾ ಅವರೇ? ತಾಯಿಯಾಗಿ ನಿಮ್ಮ ಸಂಕಟ ಏನು ಅಂತ ನನಗೂ ಅರ್ಥ ಆಗತ್ತೆ. ನಿಮ್ಮ ಸ್ಥಾನದಲ್ಲಿ ಯಾರೇ ಇದ್ರೂ ಹೀಗೆ ಮಾಡ್ತಿದ್ರು. ಹೀಗೆ ಹೇಳೋದು ನಿಮ್ಮ ದೊಡ್ಡ ಗುಣ ಜಾನಕಮ್ಮನವ್ರೆ. ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ. ಖಂಡಿತ ಇಲ್ಲ, ನಮಗೇನು ಬೇಜಾರಿಲ್ಲ. ಆದರೆ ನನ್ನ ಮಗಳಿಂದ ನಿಮ್ಮ ಮನೆಯವ್ರಿಗೆಲ್ಲ ಬೇಸರ ಆಯಿತು ಅನ್ನೋದೊಂದೇ ನಮಗೆ ಕಾಡ್ತಾ ಇರೋದು. ಅಮ್ಮ, ಭಾವ ಯಾವಾಗ ಬಂದ್ರಿ? ಈಗಷ್ಟೇ ಬಂದ್ವಿ ಕಣಿ. ಗಿರ್ಜಮ್ಮ ಎಲ್ಲಿಮ್ಮ? ನಿಮ್ಮ ಅಜ್ಜಿಗೆ ಬರೋಕ್ಕಾಗಲಿಲ್ಲ. ಹೌದಾ, ಸರಿ. ಹೇಗಿದ್ಯಮ್ಮ ನೀನು? ಚೆನ್ನಾಗಿದೆ. ಭಾವ ನೀವು? ನಾನು ಚೆನ್ನಾಗಿದೆ. ನೀವು? ನಾನು ನೋಡಿ ಹೀಗಿದ್ದೀನಿ. ಕಷ್ಟ ಅನ್ನೋ ಮೂಡ ಎಲ್ಲ ಕರಗಿ ನೆಮ್ಮದಿಯಾಗಿದ್ದೀವಿ. ಆದರೆ ನಿನ್ನ ಕಷ್ಟಕ್ಕೆ ನಾನು ಕಾರಣ ಆಗ್ಬಿಟ್ಟೆ. ತಪ್ಪು ಮಾಡ್ಬಿಟ್ಟೆ ಕಣೆ ಸತ್ಯ. ನಿನ್ನ ನಮ್ದೆ ರಾಜೀನಾಮೆ ಕೇಳಿ. ಅಯ್ಯೋ ಅಮ್ಮ, ಆಗಿರೋದನ್ನ ಮಾತಾಡ್ತಾ ಯಾಕೆ ಬೇಜಾರು ಮಾಡ್ಕೋತೀಯ? ಅಷ್ಟಕ್ಕೂ ನಿನ್ನ ನಮ್ಮ ನಿನಗೆ ನನ್ಗೊಂದು ಮಾತು ಹೇಳೋ ಅಧಿಕಾರ ಇರಲ್ವಾ? ಕೆಲವೊಂದ್ಸಾರಿ ನಿನ್ನಷ್ಟು ದೊಡ್ಡ ಮನಸ್ಸು ನನ್ಗಿಲ್ವೇನೋ ಅಂತ ಅನ್ಸುತ್ತೆ. ಅದು ಬಿಡಮ್ಮ, ನಿನ್ನಿಂದ ನಾನು ಬೇರಿಲ್ದೆ ಮರ ಇರತ್ತಾ? ಅಮ್ಮ, ಒಂದ್ ನಿಮಿಷ ಮಾತಾಡ್ತೀರಿ? ನಾನು ಈಗ ಬಂದೆ. ಕಾರ್ತಿಕ್ ಅವರೇ, ಬಾಲಾ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.